ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇದು ನಿನ್ನೆ ಹೋಟೆಲಿಂದ ತಂದಿರೋ ಸಾಂಬಾರಿದು. ನಂಗೆ ನಿನ್ನೆ ಹುಷಾರಿರಲಿಲ್ಲ, ಹಾಗಾಗಿ ನಾನು ಮಧ್ಯಾಹ್ನದ ಮೇಲೆ ವೀಡಿಯೋನ ಶುರು ಮಾಡಲಿಲ್ಲ. ಇದು ನೆಕ್ಸ್ಟ್ ಡೇಯಿಂದ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರಿಗೆ ನಾನು ಟೀ ಮಾಡಿ ಕೊಟ್ಟೆ. ಸಿಂಬನಿಗೆ ಊಟ ಮಾಡಿಸಿದ್ದು. ರಾತ್ರಿ ಪಾತ್ರೆ ಏನೂ ನಾನು ತೊಳಿಲಿಲ್ಲ. ಇವಾಗ ಅದೇ ಎಲ್ಲ ತೊಳಿಬೇಕು. ಇವಾಗ ಸ್ವಲ್ಪ ಬೆಟರ್ ಫೀಲ್ ಮಾಡ್ತಾಯಿದ್ದೀನಿ ಇವತ್ತು. ನೆನ್ನೆ ಅಷ್ಟು ಅಲ್ಲ, ಇವತ್ತು ಸ್ವಲ್ಪ ಬೆಟರ್ ಫೀಲ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದಳು, ನಾನು ನೀರನ್ನು ಕೂಡ ಕುಡಿದಿರಲಿಲ್ಲ. ಆದರೆ ಇವತ್ತೇನು ಕೆಲಸ ಮಾಡೋದು ಬೇಡ, ಆರಾಮಾಗೆ ಇರೋಣ ಅಂತ ಅಂದ್ಕೊಂಡೆ. ನಾನು ಆಮೇಲೂ ಕೂಡ ವೀಡಿಯೋನ ಮಾಡಲಿಲ್ಲ. ಯಾಕಂದರೆ 2 ದಿನದಿಂದ ನಾನು ಅಷ್ಟು ಕೆಲಸಗಳನ್ನ ನೀಟಾಗಿ ಮಾಡ್ಕೊತಾ ಇರಲಿಲ್ಲ. ಹಾಗಾಗಿ ಇವತ್ತು ಒಂದಿನ ರೆಸ್ಟ್ ತೊಗೊಳ್ಳೋಣ ಅಂತ ಹೇಳಿ ನಾನು ಇವತ್ತು ಕೂಡ ಏನೂ ಕೆಲಸ ಮಾಡಲಿಲ್ಲ. ಬೆಳಗ್ಗೆ ತಿಂಡಿ ಅಷ್ಟು ವೀಡಿಯೋ ಮಾಡಿಕೊಂಡೆ. ಆಮೇಲೆ ಯಾಕೋ ವೀಡಿಯೋ ಮಾಡೋದು ಬೇಡ ಅಂತ ಅನ್ನಿಸ್ತು. ಅದಕ್ಕೆ ವೀಡಿಯೋನೂ ಕೂಡ ನಾನು ಮಾಡಲಿಲ್ಲ. ಹಾಗೆ ಸಂಜೆ ನಾನು ಮತ್ತು ನಮ್ಮ ಮನೆಯವರು ಹೊಸನಗರ ಹೋದ್ವಿ. ದಿಢೀರಂತ ಹೊರಟ್ವಿ. ಅದು ನಾವೇನು ಪ್ಲ್ಯಾನ್ ಮಾಡಿರಲಿಲ್ಲ. ಹೋದ್ವಿ. ಅದರದ್ದು ವೀಡಿಯೋ ಕೂಡ ಬರುತ್ತೆ. ವೀಡಿಯೋನ ನೀವು ಕೊನೆ ತನಕ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ತನಕನೂ ನಾವು ಹೊಸನಗರ ಹೋಗ್ತೀವಿ ಅನ್ನೋ ಪ್ಲ್ಯಾನಲ್ಲೇ ಇರಲಿಲ್ಲ. ನಮ್ಮ ಮನೆಯವ್ರಿಗೆ ಏನೋ ಕೆಲಸ ಇತ್ತು ಅಂತ ಅವ್ರು ಹೊರಟರು. ಮತ್ತು ಹಾಗೆ ನನಗೂ ಬಾ ಅಂದರು. ನನಗೂ ಯಾಕೋ ಸೆಂಬಂಗೆ ಹುಷಾರಿಲ್ದಾಗಿಂದ ನನಗೇನು ಬೇಡ ಅನ್ನೋ ಥರ ಅನ್ನಿಸ್ತಾ ಇತ್ತು. ಹಾಗಾಗಿ ನಾನು ಹೋಗೋದು ಬೇಡ ಅಂತಲೂ ಅಂದ್ಕೊಂಡೆ. ನಾನು ಅವನ ಜೊತೆಗೆ ಇರಬೇಕು ಅಂತಲೂ ಅಂದ್ಕೊಂಡೆ. ಆದರೆ ನಮ್ಮ ಮನೆಯವ್ರು ಬಾ ಅಂದಿದ್ದು ನೋಡಿ ಮತ್ತೆ ನಾನು ಕೂಡ ಅವ್ರ ಜೊತೆಗೆ ಹೋಗಿದೆ. ನಾವೇನೋ ಅಂದ್ಕೊಂಡು ಹೋದ್ವಿ, ಅದೇನೇನೋ ಆಯಿತು. ವೀಡಿಯೋನ ನೀವು ಕೊನೆ ತನಕ ನೋಡಿದ್ರೆ ಗೊತ್ತಾಗುತ್ತೆ. ಸ್ವಲ್ಪ ಗಂಟ್ಲು ನೋವು ಕೂಡ ಇತ್ತು ನನಗೆ. ಹಾಗಾಗಿ ಸ್ವಲ್ಪ ಬಿಸಿ ಬಿಸಿ ನೀರನ್ನು ಅವಾಗವಾಗ ಕುಡಿತಾ ಇದ್ದೀನಿ. ಮತ್ತು ಚಳಿ ಬೇರೆ ಜಾಸ್ತಿ ಇರೋದ್ರಿಂದ ಏನಾದರೂ ಕುಡಿಯೋಣ ಅಂತ ಅನ್ನಿಸ್ತಾ ಇತ್ತು. ಹಾಗೆ ಕಡಲೆ ಹಿಟ್ಟು ಕೂಡ ಬಾಕ್ಸಲ್ಲಿ ಹಾಕಿರೋದು ಖಾಲಿ ಆಗಿತ್ತು, ಅದನ್ನು ಕೂಡ ಹಾಕೋಣ ಅಂತ. ಹಾಗೆ ಕಡಲೆ ಹಿಟ್ಟು ಕೂಡ ತರಿಸ್ಬೇಕು. ಇದು ಗಣೇಶ್ ಬ್ರ್ಯಾಂಡ್ದು, ತುಂಬ ಚೆನ್ನಾಗಿರುತ್ತೆ ಕಡಲೆ ಹಿಟ್ಟು. ಯಾರಾದರೂ ಸಿಕ್ಕರೆ ಅಲ್ಲಿ ತೊಗೊಳ್ಳಿ. ಈ ಕಡೆ ಎಲ್ಲ ಅಡುಗೆ ಮಾಡೋರು ಕಡಲೆ ಹಿಟ್ಟು ಬರೋದ್ರೆ ಇದೇ ಬ್ರ್ಯಾಂಡ್ದೇ ಬರೀತಾರೆ. ಅಂದರೆ ಈ ಕಡೆ ಲೋಕಲಲ್ಲಿ ಅದು ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಆ ಘಮನೂ ಹಾಗೆ ಅಷ್ಟು ಚೆನ್ನಾಗಿರುತ್ತೆ. ಕೆಲವೊಂದು ಕಡಲೆ ಹಿಟ್ಟಿಗೆ ಈ ಜೋಳದ ಹಿಟ್ಟನ್ನ ಸೇರಿಸ್ತಾರಂತೆ, ಅದು ಅಷ್ಟು ಚೆನ್ನಾಗಿ ಬರಲ್ಲ. ಇದು ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಯಾರಿಗಾದರೂ ಸಿಕ್ಕರೆ ತೊಗೊಳ್ಳಿ. ಹಾಗೆಯೇ ತಿಂಡಿ ಬಂದು ಇವತ್ತು ಅವಲಕ್ಕಿ ಮಾಡೋಣ ಅಂತ. ತುಂಬ ದಿನ ಆಯಿತು, ಹಾಗಾಗಿ ಅವಲಕ್ಕಿನೇ ಮಾಡೋಣ ಅಂತ. ಅದು ನಮ್ಮ ಅಜ್ಜಿದು ಯಾಕೋ ನೆನಪಾಯಿತು. ನಮ್ಮ ಅಜ್ಜಿ ಶನಿವಾರ ಅವಲಕ್ಕಿ ಮಾಡ್ತಾಯಿದ್ರು ಸಂಜೆ. ಅಂದರೆ ನಮ್ಮಲ್ಲಿ ಶನಿದೇವರದ್ದು ವ್ರತ ಮಾಡ್ತಾಯಿದ್ರು. ಆವಾಗ ರಾತ್ರಿ ಅವರು ಊಟ ಮಾಡ್ತಿರ್ಲಿಲ್ಲ, ಅನ್ನ ತಿಂತಿರಲಿಲ್ಲ. ಉಪ್ಪಿಟ್ಟು ಇಲ್ಲ ಅವಲಕ್ಕಿನ ತಿಂತಾಯಿದ್ರು. ನಂಗೆ ನಮ್ಮ ಅಜ್ಜಿ ಮಾಡೋ ಅವಲಕ್ಕಿ ಮತ್ತು ಉಪ್ಪಿಟ್ಟು ಎರಡೂ ಕೂಡ ಇಷ್ಟ. ಅವಲಕ್ಕಿ ಅಂತೂ ಇದ್ದಿದ್ರಲ್ಲೂ ನನಗೆ ತುಂಬಾ ಇಷ್ಟ. ಒಂದು ಟೈಮಲ್ಲಿ ನಮ್ಮ ಶ್ರೇಯು ತುಂಬ ತಿಂತಾಯಿದ್ದ ಈ ಅವಲಕ್ಕಿನ ಮಾಡಿಸ್ಕೊಂಡು. ನಂಗೆ ಇವತ್ತು ಅದು ಕೂಡ ನೆನಪಾಯಿತು. ಹಾಗೆ ನಾನು ಟೀ ಕೂಡ ಕುಡಿದೆ. ಸ್ವಲ್ಪ ಶುಂಠಿ ಜಾಸ್ತಿ ಹಾಕ್ಕೊಂಡು ಟೀ ಮಾಡ್ಕೊಂಡು ಕುಡಿ ಅಂತ ನಮ್ಮ ಮನೆಯವ್ರಿಗೆ ಒಂದು ವಾರದಿಂದ ಹೇಳ್ತಾ ಇದ್ದಾರೆ, ಹುಷಾರಿಲ್ಲದೆ ಇರೋದಕ್ಕೆ. ಅದಕ್ಕೇ ಶುಂಠಿನ ನಾನು ಜಜ್ಜಿ ಹಾಕಿದ್ರೆ ಅಷ್ಟು ಚೆನ್ನಾಗಾಗಲ್ಲ ಅಂತ ತುರಿದು ಹಾಕಿ ಮಾಡ್ಕೊತಾ ಇದ್ದೀನಿ. ಹಾಗೆ ಅವಲಕ್ಕಿಗೆ ನಾನು ಇದನ್ನು ಕೊಬ್ಬರಿ ಎಣ್ಣೆಲೇ ಮಾಡಬೇಕು, ಚೆನ್ನಾಗಾಗುತ್ತೆ. ಕೊಬ್ಬರಿ ಎಣ್ಣೆ ನಿಮ್ಗೆ ಇಷ್ಟ ಇಲ್ಲದಿರೋರು ಬೇರೆ ಯಾವುದಾದ್ರು ಎಣ್ಣೆನ ಉಪಯೋಗಿಸ್ಕೊಳ್ಳಿ. ಕೊಬ್ಬರಿ ಎಣ್ಣೆ ಕಾದ ನಂತರ ನಾನು ಕಡಲೆಬೇಳೆ ಆಮೇಲೆ ಸಾಸಿವೆ ಹಾಕಿದ್ದೀನಿ. ಅದು ಚೆನ್ನಾಗಿ ಕೆಂಪಾದ ನಂತರ ಹಸಿಮೆಣಸು ಮತ್ತು ಈರುಳ್ಳಿ ಕರಿಬೇವನ್ನ ಹಾಕಿದ್ದೀನಿ. ಆನಂತರ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ ನಂತರ ನಾನು ಅದಕ್ಕೆ ಸ್ವಲ್ಪ ಅರಿಶಿನದ ಪುಡಿ ಹಾಗೆ ಉಪ್ಪು ಹಾಗೆ ಹುಣಸೆ ರಸನ ಹಾಕಿ ಇದು ಚೆನ್ನಾಗಿ ಕುದಿಬೇಕು. ಕೊತ ಅಂತ ಕುದಿಬೇಕು. ಅಂದರೆ ಇದನ್ನು ಹುಣಸೆ ರಸ ಹಾಕಿರ್ತೀವಲ್ವ, ಆ ನೀರು ಸ್ವಲ್ಪ ಡ್ರೈ ಆಗಬೇಕು. ಆವಾಗ ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ಹುಳಿ ಸಿಹಿ ತುಂಬ ಚೆನ್ನಾಗಿರುತ್ತೆ ಇದು. ಈ ಒಗ್ಗರಣೆನ ನೀವು ಒಗ್ಗರಣೆ ಪಲ್ಯಗಳು ಮಾಡ್ತೀರಲ್ಲ, ಅಂದರೆ ಈಗ ಹೆಸರು ಕಾಳದು ಅಥವಾ ಬೌಡೆಕಾಳು, ಆಮೇಲೆ ಯಾವುದೇ ತರಕಾರಿ ಹಾಕಿ ಪಲ್ಯ ಮಾಡಿದ್ರು ಈ ಒಗ್ಗರಣೆ ಹಾಕಿ ಇದರಲ್ಲಿ ಪಲ್ಯ ಮಾಡಿ ತುಂಬ ಚೆನ್ನಾಗಾಗುತ್ತೆ. ಯೂಶ್ವಲಿ ನಾನು ಹಾಗೆ ಜಾಸ್ತಿ ಮಾಡಿಟ್ಕೊತೀನಿ. ಈ ಥರ ಮಾಡಬೇಕಿದ್ರೆ ಇವತ್ತು ಅಷ್ಟೊಂದು ಮಾಡ್ಕೊಂಡಿಲ್ಲ, ಎಷ್ಟು ಬೇಕೋ ಅಷ್ಟನ್ನ ಮಾಡಿಕೊಂಡೆ. ಮತ್ತು ಇದು ಒಗ್ಗರಣೆ ಏನಂದರೆ ಪೂರ್ತಿ ತಣ್ಣಗಾಗಬೇಕು. ತಣ್ಣಗಾದ ನಂತರ ನಾನು ಈ ಥರ ಅವಲಕ್ಕಿನ ಸಾಣಿಸ್ಕೊಂಡು ಒಂದು ಸಲ ಆನಂತರ ಅವಲಕ್ಕಿನ ಹಚ್ತಾ ಇದ್ದೀನಿ. ಅವಲಕ್ಕಿ ನೀರು ಹಾಕೋದಿಲ್ಲ ನಾನು. ಅವಲಕ್ಕಿನ ಆ ಹುಣಸೆ ರಸದಲ್ಲೇ ನೀರಿರುತ್ತೆ ಅಲ್ವಾ, ಅದೇ ನೀರಲ್ಲೇ ಕೈ ಆಡ್ತಾ ಇದ್ದೀನಿ. ನನಗೆ ತುಂಬ ಮೆತ್ತಗೆ ಮಾಡ್ತಾರೆ ಗೊತ್ತಾ ಅವಲಕ್ಕಿ, ಅದು ಇಷ್ಟ ಆಗಲ್ಲ. ಈ ಥರ ಸ್ವಲ್ಪ ಗಟ್ಟಿ ಇದ್ದರೆ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಒಬ್ಬೊಬ್ರಿಗೆ ಒಂದೊಂದು ಥರ ಅಲ್ವಾ. ನಮ್ಮ ಮನೆಯವರು ಅವಲಕ್ಕಿ ಮಾಡಿದಾಗೆಲ್ಲ ಹೇಳೋರು, ನಾನು ಗ್ರೈಂಡರ್ ಹರಿಯಲ್ಲ, ಅವಲಕ್ಕಿ ಮಾಡಬೇಡ ಅಂತ ಇದ್ರು. ಇವತ್ತು ಹೇಳಿದ್ರು ಗುಡ್ ಬ್ರೇಕ್ಫಾಸ್ಟ್ ಅಂತ ಹೇಳಿದ್ರು. ನಂಗೆ ತುಂಬಾ ಖುಷಿ ಆಯಿತು. ಆಮೇಲೆ ಏನಂತಾರೋ ಅಂತ ಅಂದ್ಕೊಂಡಿದ್ದೆ, ಯಾಕಂದ್ರೆ ಅವ್ರು ಯೋಚನೆನೂ ಮಾಡೋಕ್ಕಾಗದಿರೋಂಥ ತಿಂಡಿನ
ನಾನಿವತ್ತು ಮಾಡಿದ್ದೆ. ಅವಲಕ್ಕಿ ಎಲ್ಲ ಹಚ್ಚಿ ಆದ ನಂತರ ಸ್ವಲ್ಪ ಹಸಿ ಕಾಯಿ ತುರಿ ಹಾಕ್ತಾಯಿದ್ದೀನಿ. ನಿಮಗೆ ಸ್ವಲ್ಪ ಮೆತ್ತಗೆ ಬೇಕು ಅನ್ನೋರು ಹಸಿ ಕಾಯಿ ತುರಿ ಫಸ್ಟ್ ಹಾಕ್ಕೊಂಡು ಆನಂತರ ಒಗ್ಗರಣೆ ಹಾಕ್ಕೊಳ್ಳಿ. ಮೇಲಿಂದ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಗಟ್ಟಿ ಮೊಸರು ಹಾಕ್ಕೊಂಡು ಹಪ್ಪಳ ಸುಟ್ಕೊಂಡು ಆನಂತರ ಅದ್ರ ಜೊತೆಗೆ ಒಂದು ಒಳ್ಳೆ ಕಾಫಿ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಾನಿವತ್ತು ನಿಜ ಹೇಳ್ತೀನಿ, ಊರನ್ನ ನೆನ್ಪು ಮಾಡ್ಕೊತಾ ಇದ್ದೆ. ನಂಗೆ ನಿಜ ಹುಷಾರಿಲ್ದಾಗೆಲ್ಲ ಊರಿಗೆ ಹೋಗೋಣ ಅಂತ ಅನಿಸುತ್ತೆ. ನನಗೆ ಈಗ ಒಂದು 2-3 ದಿನದಿಂದ ತುಂಬ ಹಂಗೆ ಅನ್ನಿಸ್ತಾ ಇತ್ತು. ಯಾಕಂದರೆ ಇಲ್ಲಿದ್ದರೆ ಏನೋ ಒಂದು ಕೆಲಸ ಇರುತ್ತೆ, ಏನೋ ಒಂದು ಇರುತ್ತೆ. ಅಲ್ಲಿ ಹೋದರೆ ಏನೂ ಕೆಲಸ ಇರಲ್ಲ, ಏನು ಬೇಕೋ ಅದು ಹೇಳಿದ್ದನ್ನು ಮಾಡಿಸ್ಕೊಂಡು ಆರಾಮಾಗಿ ಕುತ್ಕೊಂಡು ತಿಂದು ಬರಬಹುದು ಅಂತ. ಆದರೆ ಸಿಂಬಂಗೆ ಬೇರೆ ಹುಷಾರಿಲ್ಲಲ್ಲ, ಈಗ ಇಬ್ಬಿಬ್ಬರು ಬೇಕಾಗುತ್ತೆ ಅವನಿಗೆ ಊಟ ಮಾಡ್ಸೋಕ್ಕೆ ಅದಕ್ಕೆ ಎಲ್ಲ. ಹಾಗಾಗಿನೇ ನಾನು ಊರಿಗೆ ಹೋಗಿಲ್ಲ. ಇಲ್ಲಾಂದರೆ ನನ್ನ ಮನಸ್ಸು ತುಂಬ ಹೇಳ್ತಾಯಿತ್ತು ಊರಿಗೆ ಹೋಗೋಣ ಅಂತ. ಹಾಗೆಯೇ ಇನ್ನೊಂದು ವಿಷಯದಲ್ಲಿ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಹೇಳಬೇಕು. ನಾನು ಅವತ್ತು ಒಂದು ವಿಡಿಯೋದಲ್ಲಿ ಹೇಳಿದೆ ಗೊತ್ತಾ, ಹೈಪ್ ಕೊಡಿ ಅಂತ. ಪಾಪ ಪ್ರತಿಯೊಬ್ಬರು ಹೈಪ್ ಮಾಡಿಬಿಟ್ಟು ನನಗೆ ಕಮೆಂಟ್ ಕೂಡ ಹಾಕ್ತಾ ಇದ್ದಾರೆ. ನನಗೆ ಒಂದು ಹೈಪು ಬರದೇ ಇರೋದು ಇವಾಗ 11,000, 12,000, 18,000 ತನಕ ಹೈಪ್ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ವಿಡಿಯೋ ಕೂಡ ಸ್ವಲ್ಪ ವ್ಯೂಸು ಕೂಡ ಚೆನ್ನಾಗಿ ಆಗ್ತಾ ಇದೆ. ಹಾಗೆ ನನ್ನ ಸಿಂಬನಿಗಾಗಿ ಪ್ರೇ ಮಾಡಿದ್ರಿ ಅಲ್ವಾ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಮನೆಯವ್ರು ಬರಬೇಕಿದ್ರೆ ಹೂಕೋಸು ಮಾರ್ತಾಯಿದ್ರಂತೆ ಅಲ್ಲಿ ಅಂಗಡೀಲಿ, ತೊಗೊಂಡು ಬಂದಿದ್ದಾರೆ. ನಾನು ನೋಡಿ ತಿಂಡಿ ತಿಂತ ಹೇಳಿದೆ ಗೊತ್ತಾ, ನನ್ನ ಮನಸ್ಸಲ್ಲಿ ಅನಿಸ್ತಾ ಇತ್ತು ಕಾಫಿ ಕುಡಿಬೇಕು ಅಂತ. ನಮ್ಮ ಮನೆಯವರಿಗೆ ಆ ಮನಸ್ಸಿನ ಮಾತು ಕೇಳ್ತು ಅನಿಸುತ್ತೆ. ಹಾಗಾಗಿ ನಾನಿನ್ನೂ ತಿಂಡಿ ತಿಂತಾ ಇದ್ದೆ. ಆವಾಗ ಅವ್ರದ್ದು ಬೇಗ ತಿಂಡಿ ಆಯಿತು. ನನಗೆ ಕಾಫಿ ಮಾಡಿಕೊಡ್ತೀನಿ ಅಂತ ಕಾಫಿ ಮಾಡ್ತಾ ಇದ್ದಾರೆ. ನಂಗೆ ನಿಜ ಖುಷಿ ಆಯಿತು. ನಮ್ಮ ಮನಸ್ಸಿನ ಮಾತು ಯಾರಿಗಾದರೂ ಗೊತ್ತಾದರೆ ನಮಗೂ ಒಂಥರ ಖುಷಿ ಅನಿಸುತ್ತಲ್ವ. ನಾನು ಆಮೇಲೆ ಅಂದೆ, ನಾನೇನು ಅಷ್ಟು ಕೆಟ್ಟವನು ಅಂದ್ಕೊಂಡಿದ್ದೀಯೇನೆ ನಿನ್ನ ಗಂಡ ಅಂತ ಹೇಳಿದ್ರು. ಎಷ್ಟೋ ಸಲ ನಾವಿಬ್ಬರೂ ಅಷ್ಟೇ, ಅವರು ಅಂತಲ್ಲ ನಾನು ಅಷ್ಟೇ, ಅವ್ರ ಮನಸ್ಸಲ್ಲಿ ಏನೋ ಅಂದ್ಕೊಂಡಿರ್ತಾರೆ, ಅದು ನಾನು ಪಟ್ಟಂತ ಮಾಡಿರ್ತೀನಿ. ಅವರು ಅಷ್ಟೇ, ನಾನು ಎಷ್ಟೋ ಸಲ ಏನೋ ಒಂದು ಅಂದ್ಕೊಂಡಿರ್ತೀನಿ, ಅದನ್ನು ಪಟ್ಟಂತ ಮಾಡ್ತಿರ್ತಾರೆ. ಅದು ಹಾಗಾಗುತ್ತೆ. ಗೋಬಿ ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ನಮ್ಮ ಮನೆಯವ್ರು ಹೇಳಿದ್ರು, ಮಕ್ಕಳು ಇದ್ದಾಗ ಇಷ್ಟು ಚೆನ್ನಾಗಿರೋ ಗೋಬಿ ಸಿಗಲ್ಲ ಕಣೆ, ಅವ್ರು ಇಲ್ದಾಗ ಸಿಗೋದು ಅಂತ ಹೇಳಿದ್ರು. ನೋ ಆಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡಲೇ ಇಲ್ಲ, ಹೇಳಿದೆ ಅಲ್ವಾ ಆಗಲೇ ವ್ಲಾಗಲ್ಲಿ. ಹಾಗೆ ಈಗ ನಾನು ಮತ್ತು ನಮ್ಮನೆಯವರು ಸಂಜೆ ಹೊಸನಗರ ಹೋಗ್ತಾ ಇದ್ದೀವಿ. ನಮ್ಮನೆಯವರು ಬೇಗ ಹೊರಡೋಣ ಅಂತ ಹೇಳ್ತಾಯಿದ್ರು. ನಾನು ಯಾಕೋ ಲೇಟಾಗಿ, ಅಂದರೆ ನನಗೆ ಮನಸ್ಸಿರಲಿಲ್ಲ ಇವತ್ತು. ಅದು ಯಾಕೆ ಏನು ಅನ್ನೋದನ್ನು ಕೂಡ ನಾಳೆ ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಆ ವಿಡಿಯೋ ಕಂಟಿನ್ಯೂಸ್ ಆಗಿ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಒಂದು ವೀಡಿಯೋದಲ್ಲಿ ಅಂತೂ ಹೇಳ್ತೀನಿ. ಸಂಜೆ ಹೊತ್ತು ಎಷ್ಟು ಚಂದ ಅಲ್ಲ, ಆ ಸೂರ್ಯ ಮುಳುಗೋದು ಅದೆಲ್ಲ ನೋಡೋದಕ್ಕೆ ಒಂದು ಚಂದ ಅನಿಸುತ್ತೆ. ನಮ್ಮನೆ ನಾನು ಬಟ್ಟೆ ಎಲ್ಲ ವಾಶ್ ಮಾಡ್ತೀವಲ್ವ, ಆ ಕಲ್ಲು ಹತ್ರ ಬಂದು ನಿಂತ್ಕೊಂಡ್ರೆ ಆ ಮುಳುಗೋದೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಯಾವಾಗಾದರೂ ಸಂಜೆ ಟೈಮಲ್ಲಿ ಗಿಡಕ್ಕೆಲ್ಲ ನೀರು ಬಿಡ್ತೀನಲ್ವ, ಆ ಟೈಮಲ್ಲಿ ಅದನ್ನು ನೋಡ್ತಾ ಇರ್ತೀನಿ. ಗುಡ್ ಈವ್ನಿಂಗ್ ಎಲ್ಲರಿಗೂ. ಇವತ್ತು ಹೊಸನಗರ ಹೊರಟಿದ್ದೀವಿ. ಗಂಟೆ ಬಂದು 6 ಗಂಟೆ ಆಯ್ತು ಅನಿಸುತ್ತೆ ಅಲ್ಲ, ಇಲ್ಲ 5:50 ಆಯಿತು. ನಮ್ಮನೆಯವ್ರು 5 ಗಂಟೆಗೆ ಹೋಗೋಣ ಅಂತ ಅಂದರು. ನಾನು ಬೇಡ ಅಂತ ಅಂದೆ. ಆಮೇಲೆ ಕ್ಯಾನ್ಸಲ್ಲು ಮಾಡಿದ್ವಿ. ಅವ್ರಿಗೆ ಸ್ವಲ್ಪ ಕೆಲಸ ಇತ್ತು. ಇವತ್ತು ಸಂಡೇ, ಯಾರೋ ಒಬ್ಬರನ್ನ ಮೀಟ್ ಮಾಡೋದಿತ್ತು ಅವರು. ಅದು ಆಯಿತು. ಹಾಗೆ ಹೋಗಿ ಬರೋಣ ಬಾ ಅಂತೇಳಿ ಕರೆದ್ರು. ನಾನು ಬರಲ್ಲ ಅಂತ ಅಂದೆ. ಆಮೇಲೆ ನಾನು ಕರೆದಾಗೆಲ್ಲ ನೀನು ಹಾಗೆ ಅಂತೀಯ, ಆಮೇಲೆ ಕರೆಯೋದನ್ನೇ ನಿಲ್ಲಿಸ್ಬಿಡ್ತೀನಿ ಅಂತ ಹೇಳ್ತಾಯಿದ್ರು. ಅದಕ್ಕೆ ಮತ್ತೆ ಹಾಗೆ ಕ್ಯಾನ್ಸಲ್ ಮಾಡಿದವರು ಹಾಗೆ ಹೊರಟ್ವಿ. ನಾನು ನಮ್ಮನವ್ರು ಹಿಂಗೆ ಒಂದು ಟಾಪಿಕ್ ಮಾತಾಡಿದ್ವಿ, ಚೆನ್ನಾಗಿದೆ. ಇನ್ನೊಂದಿನ ಬ್ಲಾಗಲ್ಲಿ ಹೇಳ್ತೀನಿ ಏನು ಅಂತ. ದುಡ್ಡೊಂದೇ ನಮ್ಮ ಜೊತೆಗಿರೋದಂತೆ. ಹಾಗಾಗಿ ದುಡ್ಡು ವಯಸ್ಸಾದ ಕಾಲದಲ್ಲಿ ಕೈಯಲ್ಲಿ ಚೆನ್ನಾಗಿ ದುಡ್ಡು ಮಾಡಿ ಇಟ್ಕೋಬೇಕು ಅಂತ ನಾನು ನಮ್ಮನೆಯವರು ಒಂದು ಯೋಚನೆ ಕೂಡ ಮಾಡಿದ್ದೀವಿ. ಏನೋ ಗೊತ್ತಿಲ್ಲ ಹೆಂಗಾಗುತ್ತೋ ಏನೋ ಅಂತ. ನೀವು ತುಂಬ ಜನ ಅದು ತಪ್ಪು ಅಂತ ಅನ್ಬೋದೇನೋ ಏನೋ ನಂಗೆ ಗೊತ್ತಿಲ್ಲ. ನಾನು ಮೊನ್ನೆ ಹಿಂಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ಸ್ ನೋಡ್ತಾ ಇದ್ದೆ.
ತುಂಬ ಏಜ್ ಆಗಿರ್ತಾರೆ, ಏಜ್ ಆದಂಥವ್ರೇನೆ ಒಂದು ಫ್ಲ್ಯಾಟ್ಗಳಿರುತ್ತೆ, ಅಲ್ಲಿ ಪೂರ್ತಿ ಅದೇ ಥರ. ಈಗ ಮಕ್ಕಳು ಫಾರಿನಲ್ಲಿ ಇರ್ತಾರೆ, ನೋಡ್ಕೊಳಕ್ಕಾಗಲ್ಲ, ಎಲ್ಲರೂ ಅವ್ರವ್ರ ಕೆಲಸ ಅರಿಸಿ ಹೋಗಿರ್ತಾರಲ್ವ, ಅದ್ರಲ್ಲಿ ಯಾರ್ದು ತಪ್ಪಿರಲ್ಲ. ಅಲ್ಲಿ ಮನೆ ಇರುತ್ತೆ, 2 BHK ಬೇಕಾದ್ರೆ 2 BHK, 1 BHK ಬೇಕಾದ್ರೆ ಅದು ಅಡುಗೆ ಮನೆ ಎಲ್ಲದೂ ಇರುತ್ತೆ. ನೀವು ಅಡುಗೆ ಮಾಡ್ಕೊತೀನಿ ಅನ್ನೋದಿದ್ರೆ ಅಡುಗೆ ಕೂಡ ಮಾಡ್ಕೊಂಡು ಊಟ ಮಾಡ್ಬೋದು. ಇಲ್ಲಾಂದರೆ ಕೆಳಗಡೆ ಎಲ್ಲರಿಗೂ ಊಟ ಇರುತ್ತೆ, ಡಾಕ್ಟ್ರ್ ಇರ್ತಾರೆ, ಆಮೇಲೆ ಎಲ್ಲ ವ್ಯವಸ್ಥೆನೂ ಇದ್ರೊಳಗಡೆ ಇರುತ್ತೆ. ಕ್ಯಾಂಪ್ ಏನಂತಾರೆ ಅದಕ್ಕೆ, ಅಪಾರ್ಟ್ಮೆಂಟ್ ಒಳಗಡೆ ಇರುತ್ತೆ. ನಿಮಗೆ ಊಟ ಅಡುಗೆ ಮಾಡ್ಕೊಳಕ್ಕಾಗಿಲ್ಲ ಅಂದರೆ ಅದು ಕೂಡ ಅಲ್ಲೇ ಕೆಳಗಡೆ ಇರುತ್ತೆ. ನಾನು ನಮ್ಮ ಮನೆಯವ್ರಿಗೆ ಹೇಳ್ದೆ, ನಾವು ವಯಸ್ಸಾದ್ಮೇಲೆ ಸ್ವಲ್ಪ ದುಡ್ಡು ಇಟ್ಕೊಂಡು ನಾವು ಇಲ್ಲಿಗೆ ಹೋಗೋಣ ಅಂತ ಅಂದೆ. ಅಂದರೆ ಮಕ್ಕಳು ನೋಡ್ಕೊಂಡಿಲ್ಲ ಅಂತಲ್ಲ, ನಾವು ಯಾವಾಗಲೂ ಯಾರಿಗೂ ಅಂದರೆ ಭಾರನೂ ಅಲ್ಲ, ಅವ್ರಿಗೆ ಅವ್ರದ್ದೇ ಆಗಿರೋದೊಂದು ಇರುತ್ತೆ ಅಲ್ವಾ, ಅವ್ರಿಗೆ ನಾವು ಯಾವತ್ತೂ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ನನ್ನ ಒಂದು ಯೋಚನೆ ಇದು. ಯಾವಾಗಲೂ ನನಗೆ ಅದೊಂದು ಹಂಗೆ ಅನಿಸುತ್ತೆ. ನಾವು ಯಾರಿಗೂ ಕಷ್ಟನೂ ಅಲ್ಲ, ಏನೋ ನೀವು ಏನು ಅನ್ಕೊಂತೀರೋ ನಂಗೆ ಗೊತ್ತಿಲ್ಲ, ನಂಗೆ ಹಾಗೆ ಇಷ್ಟ. ನನಗೆ ಮಕ್ಕಳ ಜೊತೆನೂ ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಒಂದು ಇದು ಅಭಿಪ್ರಾಯ ಅಷ್ಟೇ. ಪೊಲೀಸ್ ಇದ್ದಾರೆ, ನಮ್ಮ ಮನೆಯವ್ರು ನೋಡ್ತಾ ಇದ್ದೀನಿ, ಯಾಕಂದರೆ ಸೀಟ್ ಬೆಲ್ಟ್ ಹಾಕಿದ್ದಾರೆ. ನಿಮ್ಗೆ ಯಾರಿಗಾದರೂ ಆ ಥರ ಅನಿಸುತ್ತಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಏನೋ ನಾನು ಯಾವಾಗಲೂ ಅದನ್ನೇ ಹೇಳ್ತಾ ಇದ್ದೆ. ನನ್ನ ಫ್ರೆಂಡ್ ಒಬ್ಬಳಿದ್ಲ ಸೌಮ್ಯ ಅಂತ, ಅವಳು ನಾನು ಯಾವಾಗಲೂ ಹೇಳ್ತಾ ಇದ್ವಿ, ನಾನು ನೀನು ಹಾಗೆ ಒಟ್ಟಿಗೆ ಇರೋಣ ಅಂತ ಹೇಳ್ತಾರೆ. ನಾನು ನಮ್ಮ ಮನೆಯವ್ರಿಗೆ ಹೇಳಿದ್ದೆ, ನಾನು ನಿಮ್ಮ ಜೊತೆಗೂ ಇರಲ್ಲ, ನಾನು ಒಬ್ಬಳೇ ಇರ್ತೀನಿ ಅಂತ ಫಸ್ಟ್ ನಾನು ಹೇಳಿದ್ದು. ಅದಕ್ಕೆ ಇಲ್ಲ ನಾನು ಬರ್ತೀನಿ ಅಂತ ಅಂದ್ರಿ ಇವರು. ಅದಕ್ಕೆ ನಾನಂದೆ, ನಾನಿರೋ ಇದ್ರಲ್ಲಿ ಮಾತ್ರ ನೀವು ಅಪಾರ್ಟ್ಮೆಂಟಲ್ಲಿ ಬೇಡ, ಯಾವ್ದಾದ್ರು ದೂರ ಇರೋದ್ರಲ್ಲಿ ಇರ್ರಿ ಅಂತ. ಇಲ್ಲೂ ಮನೇಲಿ ತಲೆನೋವು, ಅಲ್ಲೂ ಕರ್ಕೊಂಡೋಗಿ ನಾನು ತಲೆನೋವು ಜೊತೆಗೆ ನಾನು ಇರಲ್ಲ ಅಂತ ಹಂಗಂದಿದ್ದು, ತಮಾಷೆಗೆ ಅಂದಿದ್ದು. ಏನೋ ನನಗೆ ಆ ಥರ ಇಷ್ಟ ಆಗುತ್ತೆ. ನಿಮಗೂ ಯಾರಿಗಾದ್ರೂ ಆ ಥರ ಇದೆಯಾ ಅಂತ ಹೇಳಿ. ಮತ್ತು ಇದನ್ನು ಯಾರೋ ನೆಗೆಟಿವ್ ಆಗಿ ತಿಳ್ಕೊಬೇಡಿ, ನಾಳೆ ನಿಮ್ಮ ಮಗ ನೋಡ್ಕೊಳ್ಳಲ್ವಾ, ಸೊಸೆ ನೋಡ್ಕೊಳ್ಳಲ್ವಾ, ಗೊತ್ತಲ್ವಾ, ಹಂಗೆ ಹೇಳ್ತಾರೆ. ಯಾರಿಗೂ ತೊಂದರೆ ಆಗಬಾರ್ದು, ನಮಗೂ ಆಗಬಾರ್ದು, ನಮ್ಮಿಂದ ಅವ್ರಿಗೆ ಆಗಬಾರ್ದು, ಅವರಿಂದ ನಮಗೆ ಆಗಬಾರ್ದು. ಅದು ನನ್ನ ಒಂದು ಇದು. ನನಗೆ ಯಾವಾಗಲೂ ಅದು ತಲೆಯಲ್ಲಿತ್ತು, ಈ ವಿಷಯ ಮಾತಾಡಬೇಕು ಬಿಡಬೇಕು ಅಂತ ನಾನು ಯಾವಾಗಲೂ ಯೋಚನೆ ಮಾಡ್ತಾ ಇದ್ದೆ. ಇವತ್ತು ನಾವು ಹಿಂಗೆ ಏನೋ ಮಾತಾಡ್ತಾ ಇದ್ವಿ, ಆ ವಿಷಯನೂ ಬಂತು, ಹಾಗೆ ಇನ್ನೊಂದು ವಿಷಯನೂ ಬಂತು. ಅದನ್ನು ಇನ್ನೊಂದು ಬ್ಲಾಗಲ್ಲಿ ಹೇಳ್ತೀನಿ, ಯಾಕಂದರೆ ಅದು ತುಂಬ ದೊಡ್ಡದು ಇದೆ. ಅದೇ ನಾನು ಅವರು ಮಾತಾಡ್ತಾ ಇದ್ವಾ, ಅವಾಗ ಅದೇ ಅಂತ ಇದ್ರು, ವಯಸ್ಸಾದ ಕಾಲದಲ್ಲಿ ಚೆನ್ನಾಗಿ ದುಡ್ಡು ಇಟ್ಕೊಂಡ್ರೆ ನಮಗೂ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ, ಮತ್ತೇನಿಲ್ಲ. ಅದೇ ಹೊಸನಗರ ಹೊರಟಿದ್ದೀವಿ. ನಮ್ಮನೆಯವ್ರು ಏನೇನೋ ನಾವು ಮಸಾಲ ಮಂಡಕ್ಕಿ ಸುದ್ದಿ ಹೇಳ್ತಿದ್ದೆ ಗೊತ್ತಾ, ಯಾವಾಗಲೂ ನಮ್ಮ ಹತ್ರ ದುಡ್ಡಿಲ್ದಾಗ ನಾವು ಅಲ್ಲಿ 200 ರೂಪಾಯಿ ಒಂದು ಮಸಾಲ ಮಂಡಕ್ಕಿನ ರೀ, 100 ರೂಪಾಯಿ ಒಂದು ಮಸಾಲ ಮಂಡಕ್ಕಿ ಅಂತೆ. ನಮ್ಮನೆಯವ್ರು ಏನು ಗೊತ್ತಾ, ಒಂದೊಂದ್ಸಲ ಕರ್ಕೊಂಡು ಹೋಗೋರು ನನ್ನ, ಒಂದೊಂದ್ಸಲ ಅವರೇ ತಿಂದು ಬರೋರು. ನಾನು ಪೊಲೀಸ್ ನಾಯಿ ಇದ್ದಂಗೆ ನನಗೆ ಆ ವಾಸನೆ ಬಂದುಬಿಡುತ್ತೆ. ಮೊನ್ನೆ ಅಷ್ಟೇ ನಾನೇನು ತಿಂದಿಲ್ಲ, ನಂಗೆ ಯಾಕೋ ಊಟ ಬೇಡ ಅಂತ ಅಂದರು. ನಾನು ಆಮೇಲೆ ವಾಸನೆ ನೋಡಿದ್ನ, ಆಮೇಲೆ ಗೊತ್ತಾಯ್ತು, ಅಪ್ಪ ಅವ್ರು ಸ್ನಾನ ಮಾಡಿ ಬ್ರಷ್ ಮಾಡಿದ್ದಾರೆ, ಮತ್ತೆ ಅಷ್ಟಾದರೂ ನನಗೆ ಈರುಳ್ಳಿ ಸ್ಮೆಲ್ ಬಂತು. ಅಪ್ಪ ದೇವ್ರೇ ನಿಮ್ಮ ಮೂಗೋ ಅಂತ ಇದ್ರು. ಗೋಬಿ ತಿಂದಿದ್ರಂತೆ. ಆದ್ರೆ ಈ ಕಡೆ ಎಲ್ಲ ಗೋಬಿ ಮೇಲೆ ಸ್ವಲ್ಪ ಈರುಳ್ಳಿ ಹಾಕಿ ಕೊಡ್ತಾರೆ, ಹೋಟೆಲ್ಗಳಲ್ಲಿ ಕೊಡಲ್ಲ, ಈ ಕಡೆ ಹಾಕಿ ಕೊಡ್ತಾರೆ. ಹಂಗಂತಿದ್ರು. ನನ್ನ ಮೂಗು ಸ್ವಲ್ಪ ಜಾಸ್ತಿ ಕೆಲಸ ಮಾಡುತ್ತೆ. ನಾನೇನೋ ಹಿಂದಿನ ಜೀವನದಲ್ಲಿ ಪೊಲೀಸ್ ನಾಯಿ ಆಗಿದ್ದೇನೋ. ನಮ್ಮನೆಯವ್ರು ಯಾವಾಗಲೂ ನನಗೆ ಹೇಳ್ತಾರೆ, ನೀನೆಲ್ಲೋ ಹಿಂದಿನ ಜೀವನದಲ್ಲಿ ಪೊಲೀಸ್ ನಾಯಿ ಆಗಿದ್ದೆ. ನಿಜವಾಗ್ಲೂ ಹೌದು. ನನಗೆ ನಾನು ಹೇಳಿರೋ ವಿಷಯ ಇದೆಯಲ್ಲ, ಅದು ಕೆಲವೊಬ್ರಿಗೆ ಇಷ್ಟ ಆಗ್ಬೋದು, ಕೆಲವೊಬ್ರಿಗೆ ಇಷ್ಟನೇ ಆಗದೇನೂ ಇರಬಹುದು. ಆದರೆ ನನ್ನ ಅನಿಸಿಕೆನ ನಾನು ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ ಅಷ್ಟೇ. ನೆಕ್ಸ್ಟ್ ನಾವು ಆ ಥರ ಮಾಡ್ತೀವೋ ಇಲ್ವೋ ಅನ್ನೋದು ನಂಗೆ ಗೊತ್ತಿಲ್ಲ. ಆದರೆ ನನಗೆ ಆ ಥರ ಇಷ್ಟ. ನಮ್ಮಮ್ಮ ಇದ್ದಾರಲ್ವ, ಹಾಗೆ ಅವ್ರ ಪಾಡಿಗೆ ಅವರು ಇಂಡಿಪೆಂಡೆಂಟಾಗಿ ಯಾರ ಕೈ ಕೆಳಗೂ ನಮ್ಮ ಜೀವನ ಇರೋ ತನಕ ನಾವು ದುಡ್ಕೊಂಡು ನಾವು ತಿಂದು ನಾವು ಇರೋ ತನಕ ಇರೋದೇ ನನಗೂ ಕೂಡ ಅದೊಂದು ಇಷ್ಟ ಇದೆ. ಹಾಗಾಗಿ ನಾನು ನಮ್ಮನೆಯವ್ರಿಗೆ ಯಾವಾಗಲೂ ಹೇಳ್ತಾ ಇದ್ದೆ ಹಾಗೆ ಅಂತ. ಆಮೇಲೆ ನಾವು ಹೇಳ್ತಾ ಇದ್ವಿ, ನಾವು ಮುಡ್ಗುಡಿಗೆ ಹೋಗಿಬಿಡೋಣ, ಅಂದರೆ ಅಲ್ಲಿ ಊರಲ್ಲಿ ಮನೆ ಇದೆ, ಸ್ವಲ್ಪ ತೋಟ ಇದೆ ಅಲ್ವಾ, ನಮಗೆ ವಯಸ್ಸಾದಮೇಲೆ ಅದಷ್ಟು ಸಾಕು, ನಾನು ನೀನು ಹೋಗಿ ಅಲ್ಲಿರೋಣ ಅಂತಲೂ ನಮ್ಮ ಮನೆಯವರು ಹೇಳ್ತಾ ಇದ್ದರು. ನೋಡೋಣ ಏನಾಗುತ್ತೆ ಅಂತ. ಅವಾಗೇನು ನಾನೇನು ವ್ಲಾಗ್ ಮಾಡಲ್ಲ ಅನಿಸುತ್ತೆ, ಮಾಡಿದ್ರೆ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಷ್ಟು ವರ್ಷ ಮಾಡೋಕ್ಕಾಗಬೇಕಲ್ವ ನನ್ನ ಹತ್ರ. ಹಾಗೆ ಮಾತಾಡ್ತಾ ಹೊಸನಗರ ಕೂಡ ಬಂದ್ವಿ. ಹೊಸನಗರದಲ್ಲಿ ಅದು ಮಾಡೋಣ ಇದು ಮಾಡೋಣ ಅಂತ ಅಂದ್ಕೊಂಡ್ವಿ, ಆದರೆ ಏನೂ ಮಾಡೋಕ್ಕಾಗಲಿಲ್ಲ. ಏನಾಯಿತು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಇಲ್ಲೆಲ್ಲ ಏನೂ ಇರಲೇ ಇಲ್ಲ ಹೊಸನಗರದಲ್ಲಿ. ಇವಾಗ ಎಷ್ಟೊಂದು ಬೆಳವಣಿಗೆ ಆಗಿಬಿಟ್ಟಿದೆ. ಅದನ್ನೇ ನೋಡಿ ಖುಷಿ ಆಯಿತು. ನಮ್ಮ ಮನೆಯವರು ಅದೇ ಅಂತ ಇದ್ರು, ಎಷ್ಟು ಬೆಳೆದಿದೆ ನೋಡು ಹೊಸನಗರ ಅಂತ ಹೇಳ್ತಾ ಇದ್ರು. ಹಾಗೆ ಹೊಸನಗರ ಎಂಟ್ರಿ ಆದ್ವಿ ನಾವು. ಏನು ಗೊತ್ತಾ, ನಾನು ನಮ್ಮ ಮನೆಯವರು ಇದು ಮಸಾಲ ಮಂಡಕ್ಕಿ ಕೊಡಿಸ್ತೀನಿ ಅಂತ ಕರ್ಕೊಬಂದರು. ಮಸಾಲ ಮಂಡಕ್ಕಿ ಅಂಗಡಿ ಓಪನ್ ಇಲ್ಲ. ಆಮೇಲೆ ನಮಗಲ್ಲಿ ಒಬ್ಬರು ಅಡುಗೆ ಭಟ್ರು ಸಿಕ್ಕಿದ್ರು. ಅವ್ರು ಹೇಳಿದ್ರು, ಅದು ಯಾವುದೋ ಹೋಟೆಲಲ್ಲಿ ಈರುಳ್ಳಿ ದೋಸೆ ತಿಂದು ಬಂದಿದ್ದೀನಿ ಗೌಡ್ರೆ, ನೀವು ಅಲ್ಲಿ ಹೋಗ್ರಿ ಅಂದ್ರು. ಅಲ್ಲಿ ಹೋದ್ರೆ ಅದು ಕ್ಲೋಸ್ ಆಗಿದೆ. ಏನು ಹೋಟ್ಲ್ ಅಂದರೆ ಆದಿ ಹೋಟ್ಲ, ಏನೋ ಒಂದು ಹೋಟೆಲ್ ಹೆಸರೇ ಹೇಳಿದ್ರು, ಇವ್ರಿಗೆ ಗೊತ್ತದು. ಅಲ್ಲಿ ಹೋದ್ರೆ ಅಲ್ಲೂ ಕ್ಲೋಸ್ ಆಗಿದೆ.
ಇವಾಗ ಭಾನುವಾರ ಬೇರೆನಾ ಇವತ್ತು, ಹಾಗಾಗಿ ಅವ್ರು ಬಂದಿರೋ ಕೆಲಸ ಮುಗೀತು. ಅದೇ ರೋಡಲ್ಲೇ ಹೋಗ್ಬೇಕಾಗಿತ್ತು. ನಾವು ಸ್ವಲ್ಪ ಕೆಳಗೆ ಹೋದ್ರೆ ಇವ್ರ ಕೆಲಸ ನೋಡ್ಕೊಂತ ಹೋದ್ವಿ. ಮಂಡಕ್ಕಿ ಅಂಗಡಿ ಕ್ಲೋಸ್. ಈಗ ಎಲ್ಲ ಕಡೆ ಹುಡುಕ್ತಾ ಇದೀವಿ. ಮಸಾಲ ಮಂಡಕ್ಕಿ ಎಲ್ಲೂ ಸಿಗಲ್ಲ. ಹೊಸನಗರದಲ್ಲಿ ಅಲ್ಲೊಂದೇ ಇರ್ಬೇಕು ಮಸಾಲ ಮಂಡಕ್ಕಿ ಸಿಗೋದು. ತುಂಬಾ ಚೆನ್ನಾಗಿರುತ್ತೆ. ಅದು ಕೊಬ್ಬರಿ ಎಣ್ಣೆ ಹಾಕಿ ಮಾಡ್ತಾರೆ. ಅದು ನನಗಿನ್ನೂ ಇಷ್ಟ ಆಗುತ್ತೆ. ಇಲ್ಲಿ ಡೆಂಟಲ್ ಡಾಕ್ಟರ್ ಇದ್ರು. ಅದೇ ನೋಡ್ತಾ ಇದ್ದೀವಿ ಹಳೇದೆಲ್ಲ ಒಂದೊಂದ್ಸಲ. ಮತ್ತೆ ಇಲ್ಲಿ ಬಂದಾಗೆಲ್ಲ ಅದೊಂದ್ಸಲ ನೆನಪಾಗುತ್ತೆ. ಪ್ರತಿ ವ್ಲಾಗಲ್ಲೂ ಅದನ್ನೇ ಹೇಳ್ತೀನಿ ನಿಮಗೂ ಕೂಡ. ಅದು ಬರ್ತಡೇ ಅನ್ಸುತ್ತೆ ಕೇಕು. ಈಗ ನಮ್ಮದು ಹಳೆ ಹೋಟೆಲ್ಗೆ ಹೋಗ್ಬೇಕು, ಶಬರಿ ಹೋಟೆಲ್ಗೆ ಹೋಗ್ಬೇಕು. ಅದು ಕೂಡ ಜಾಗ ಬದಲಾಗಿದೆ. ಇಲ್ಲಿ ಪಾನಿಪುರಿ ತಿಂತಾ ಇದ್ವಲ್ಲ ರೀ, ರಾಘು ಅಂತನ. ರಾಘು ಅಲ್ಲಿ ಅಲ್ಲ, ರಾಘು ಅಲ್ಲಿ ಇತ್ತು. ಇಲ್ಲ, ರಾಘು ಅಣ್ಣಂದು ಪಾನಿಪುರಿ ಅಂಗಡಿ ಇತ್ತು, ಬೇಕ್ರಿನೂ ಇತ್ತು, ಅಂಗಡಿನೂ ಇತ್ತು. ಏನೂ ಇಲ್ಲಪ್ಪ, ಇವಾಗೆಲ್ಲ ಫುಲ್ ಬದಲಾಗಿ ಹೋಗಿದೆ ಅಲ್ಲ ರೀ. ನಮಗೆ ಗೊತ್ತಾಗಲ್ಲ ಹೊಸನಗರ ಹಿಂಗಾಗಿದ್ಯಾ ಅನ್ನೋ ಥರ. ಎಲ್ಲ ಕಡೆ ಹುಡುಕಿದ್ವಿ, ಎಲ್ಲೂ ನಮಗೆ ಮಸಾಲ ಮಂಡಕ್ಕಿ ಇದು ಸಿಗಲಿಲ್ಲ. ಎಲ್ಲ ಕಡೆ ಕ್ಲೋಸ್ ಆಗಿತ್ತು. ಇದು ಬಸ್ ಸ್ಟ್ಯಾಂಡ್ ಎದುರುಗಡೆ ಶಬರಿ ಹೋಟೆಲ್ ಅಂತ ಇದೆ. ಅಲ್ಲಿ ನಾವು ದೋಸೆ ತಿಂತಾಯಿದ್ವಿ. ಆ ಹೋಟೆಲ್ ಕೂಡ ಸ್ವಲ್ಪ ದೂರ ಇದೆ. ಆಮೇಲೆ ನಮ್ಮ ಮನೆಯವರು ಅಲ್ಲಿಗೆ ಬೇಡ, ಬೇರೆ ಕಡೆ ಹೋಗೋಣ ಅಂತ ಹೇಳಿ ಅದ್ರ ಪಕ್ಕನೇ ಅದೊಂದು ಹೊಸ ಹೋಟೆಲ್ ಆಗಿತ್ತು, ಅಲ್ಲಿಗೆ ಬಂದ್ವಿ. ನಂಗೆ ಆ ಹೋಟೆಲ್ ಹೆಸರೇನೋ ಗೊತ್ತಿಲ್ಲ. ಇಲ್ಲಿ ನಮ್ಮ ಮನೆಯವರು ನಾನು ಈರುಳ್ಳಿ ದೋಸೆ ತಿನ್ನಬೇಕು ಅಂತ, ನಮ್ಮ ಮನೆಯವ್ರು ಬೇಡ, ಏನಾದರೂ ಬೇರೆ ಸ್ಪೆಷಲ್ಲಾಗಿ ತಿನ್ನೋಣ ಅಂತ. ಅದಕ್ಕೆ ನಮ್ಮ ಮನೆಯವರು ನಾವಿಬ್ಬರು ಈ ಥರದ್ದೇನು ಟ್ರೈಯೇ ಮಾಡಿಲ್ಲ. ನೀವು ನೋಡ್ತೀರಾ ಅನಿಸುತ್ತೆ. ಪನ್ನೀರ್ದು ನೂಡಲ್ಸ್ ಹೇಳಿದ್ರು. ತುಂಬ ಚೆನ್ನಾಗಿತ್ತು ಗೊತ್ತಾ, ಸ್ಮೋಕಿ ಫ್ಲೇವರು. ಅದು ತುಂಬ ಚೆನ್ನಾಗಿತ್ತು. ಇಬ್ಬರು ತಿಂದ್ವಿ. ಪನ್ನೀರಂತೂ ಇನ್ನೂ ಚೆನ್ನಾಗಿತ್ತು ಅದರಲ್ಲಿರೋದು. ನಾನೇ ಜಾಸ್ತಿ ಪನ್ನೀರನ್ನ ಅದರಲ್ಲಿ ತಿಂದೆ. ಇದು ತಿಂದಮೇಲೆ ನಾನು ಮತ್ತೆ ಈರುಳ್ಳಿ ದೋಸೆ ತಿನ್ನಬೇಕು ಅಂತ. ಅವ್ರು ಬೇರೆ ಹೇಳಿದ್ರಾ ಈರುಳ್ಳಿ ದೋಸೆ. ಅದು ಯಾಕೋ ನನ್ನ ತಲೆಯಲ್ಲಿ ಹಾಗೆ ಕುತ್ಕೊಂಡಿತ್ತು. ಯೂಶ್ವಲಿ ಮಸಾಲೆ ದೋಸೆ ತಿಂತೀವಿ, ಸೆಟ್ ದೋಸೆ ತಿಂತೀವಲ್ವ. ಇವತ್ತು ಯಾಕೋ ನನಗೂ ಕೂಡ ಅದನ್ನು ತಿನ್ನಬೇಕು ಅಂತ ಅನಿಸಿತ್ತು. ಈ ಹೋಟೆಲ್ ಹೆಸರು ಮರ್ತೋಗ್ಬಿಟ್ಟಿದೆ ನನಗೆ. ಶಬರಿಯಿಂದ ಸ್ವಲ್ಪ ಮುಂದೆ ಬಂದ ತಕ್ಷಣ ಮೇಲ್ಗಡೆ ಇದೆ. ಯಾರಾದರೂ ಹೊಸನಗರದ ನಾನು ವಿಡಿಯೋ ನೋಡಿದ್ರೆ ಹೋಗಿ. ತುಂಬ ಚೆನ್ನಾಗಿತ್ತು. ನನಗಂತೂ ಭಾಳ ಅಂದರೆ ಭಾಳ ಇಷ್ಟ ಆಯಿತು. ಯಾಕಂದರೆ ನಾನು ತಿಂದೇ ಇರಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ತಿಂದಿದ್ದು. ನೆಕ್ಸ್ಟ್ ಆದರೂ ಈರುಳ್ಳಿ ದೋಸೆ ತಿನ್ನೋಣ ಅಂತ ಅಂದ್ಕೊಂಡ್ರೆ ನಮ್ಮನೆಯವರು ಅದೆಂಥ ದೋಸೆ ಅದೇ ತಿಂತೀಯಾ ಅಂಥೇಳಿ ಅದು ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದ್ರು. ಇದು ಚೆನ್ನಾಗಿತ್ತು. ಇದು ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಆಮೇಲೆ ನನಗೆ ಅದೇ ಜಾಸ್ತಿ ಆಗಿಬಿಟ್ಟಿತ್ತು. ಸಂಜೆ ನಾನು ಮನೇಲಿ ಹೊರಡಬೇಕಿದ್ರೆ ಒಂದು ಲೋಟ ಕಾಫಿ ಕೂಡ ಕುಡಿದಿದ್ದೆ. ಹಾಗಾಗಿ ನನಗೆ ಇದು ಕೂಡ ಹೆಚ್ಚಾಯಿತು. ನಾನೊಂದು ಸ್ವಲ್ಪ ಮಾತ್ರ ತಿಂದೆ. ಆಮೇಲೆ ನಮ್ಮ ಮನೆಯವರೇ ಪೂರ್ತಿ ಖಾಲಿ ಮಾಡಿದ್ರು. ನಾವು ಪನ್ನೀರ್ ಹೇಳಿದ್ವಿ, ಯಾಕಂದರೆ ಹೋದ್ಸಲ ಪನ್ನೀರ್ ಚೆನ್ನಾಗಿ ಇತ್ತು ಅದರಲ್ಲಿ. ಅವರು ಪಾಪ ಮರೆತು ಪನ್ನೀರ್ದಲ್ಲ, ಹಾಗೆ ವೆಜ್ಜು ಫ್ರೈಡ್ ರೈಸ್ ಹೇಳಿದರು. ಇದು ಚೆನ್ನಾಗಿತ್ತು. ಇದನ್ನು ನಾನು ತಿಂದಿದ್ದೀನಿ. ಹಾಗಾಗಿ ಇದೇನು ತುಂಬ ಅಲ್ಲ, ಓಕೆ ಇತ್ತು. 10ಗೆ ಒಂದು 8 ಕೊಡೋಷ್ಟು ಚೆನ್ನಾಗಿತ್ತು. ಹಾಗೆಯೇ ಎಲ್ಲ ತಿಂದು ಆಯಿತು. ಹಾಗೆ ನಾವು ಮನೆ ಕಡೆ ಹೊರಟ್ವಿ. ಸಂಡೇ ಆಗಿರೋದಕ್ಕೆ ಎಲ್ಲ ಕ್ಲೋಸ್ ಆಗಿತ್ತು. ನಾವೇನೋ ಅಂದ್ಕೊಂಡು ಬಂದ್ವಿ, ಅದು ಏನೇನೋ ಆಗೋಯ್ತು. ಹಾಗೆ ನಮ್ಮನೆಯವರು ಇನ್ನೊಂದು ದಿನ ಕರ್ಕೊಂಬರ್ತೀನಿ ಅಂತ ಹೇಳಿದ್ರು. ಬರೀ ಮಸಾಲ ಮಂಡಕ್ಕಿ ತಿನ್ನೋದಕ್ಕೆ ಇಲ್ಲಿ ತನಕ ಬರಬೇಕಾ ಅಂತ ಅಂದೆ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.